ಮಾಹಿತಿ ಪ್ರಕಾರ ದೂರು ದಾಖಲು ವೇಳೆ ಪುರುಷ ಇನ್ಸ್ಪೆಕ್ಟರ್ ಇದ್ರು. ಈ ಪ್ರಕರಣದಲ್ಲೂ ಕೂಡ ಕಾನೂನಿನ ಉಲ್ಲಂಘನೆ ಆಗಿದೆ. ಪ್ರೋಟೋಕಾಲ್ ಫಾಲೋ ಆಗಿಲ್ಲ. ಸಂತ್ರಸ್ತೆಯ ದೂರನ್ನ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಬೇಕು. ಆದ್ರೆ ವಿಡಿಯೋ ಚಿತ್ರೀಕರಣವನ್ನ ಇಲ್ಲಿ ಯಾಕೆ ಮಾಡಿಲ್ಲ ಅಂತ ಕೂಡ ಪ್ರಶ್ನೆಯನ್ನ ಎತ್ತಿದ್ದಾರೆ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರಿಂದ ಪ್ರಬಲ ವಾದ ಮಂಡನೆ ಆಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಿಸಿಕೊಳ್ಳುವಾಗ ಕಂಪಲ್ಸರಿ ಮ್ಯಾಂಡೇಟರಿ ಮಹಿಳಾ ಪೊಲೀಸ್ ಇರಬೇಕು. ಬಟ್ ಇಲ್ಲಿ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಪುರುಷ ಇನ್ಸ್ಪೆಕ್ಟರ್ ಇದ್ರಲ್ಲ, ಈ ಪ್ರಕರಣದಲ್ಲಿ ಇದರಲ್ಲಿ ವೈಲೇಷನ್ ಆಗಿದೆ, ಕಾನೂನಿನ ಉಲ್ಲಂಘನೆ ಆಗಿದೆ ಅನ್ನೋದು ವಾದ ಆಗ್ತಾ ಇದೆ. ಹಾಗೆ ವಿಡಿಯೋ ಚಿತ್ರೀಕರಣವನ್ನ ದೂರು ಕೊಡಬೇಕಾದ್ರೆ ಮಾಡ್ಕೊಳ್ಬೇಕಾಗಿತ್ತು. ಆ ವಿಡಿಯೋ ಚಿತ್ರೀಕರಣ ಯಾಕೆ ಮಾಡಿಲ್ಲ ಅಂತ ಕೂಡ ಪ್ರಶ್ನೆಯನ್ನ ರೇಸ್ ಮಾಡ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಹಾಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲೂ ಕೂಡ ಪೊಲೀಸರ ಲೂಪ್ ಹೋಲ್ ಎದ್ದು ಕಾಣ್ತಾ ಇದೆ. ನಿಯಮಗಳನ್ನ ಗಾಳಿಗೆ ತೂರೋ ಕೆಲಸ ಆಗಿದೆ. ಕರ್ತವ್ಯದ ಲೋಪದೋಷ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಬೇಸಿಕ್ FIR ಮಾಡಬೇಕಾದ್ರೆ ಇಂಥ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ವಿಡಿಯೋ ಮಾಡ್ಕೊಳ್ಳೋದು, ಮಹಿಳಾ ಇನ್ಸ್ಪೆಕ್ಟರ್ ಇರಬೇಕು, ಅಧಿಕಾರಿಗಳಿರ್ಬೇಕು, ಇದೆಲ್ಲವೂ ಕೂಡ ಬೇಸಿಕ್ ಮತ್ತು ಮ್ಯಾಂಡೇಟರಿ ಪ್ರೋಟೋಕಾಲ್. ಇದನ್ನ ಇಲ್ಲಿ ಉಲ್ಲಂಘನೆ ನಿಜವಾಗ್ಲೂ ಮಾಡಿದಾರಾ? ಏನೇನ್ ಪಾಯಿಂಟ್ಸ್ ಅನ್ನ ರೇಸ್ ಮಾಡಿದ್ದಾರೆ ಅಂತ ಇಲ್ಲಿ? ಇದೀಗ ಸಿ.ವಿ. ನಾಗೇಶ್ ಅವರು FIR-ನಲ್ಲಿನ ಲೋಪದೋಷಗಳನ್ನು ಹಿಡಿದು ಪ್ರಬಲವಾದಂತಹ ವಾದವನ್ನು ಮಂಡನೆ ಮಾಡ್ತಿದ್ದಾರೆ ಮಮತಾ. ಅದು ಕೂಡ CRPC 154 ಅಡಿ ಯಾವುದೇ ಒಬ್ಬ ಮಹಿಳೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯ ಮುಂದೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಳ್ಳುವಾಗ ಮಹಿಳಾ ಅಧಿಕಾರಿ ಇರಬೇಕು. ಆದರೆ ಹೊಳೆನರಸೀಪುರದ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಈ ಒಂದು FIR-ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಮಹಿಳಾ ಅಧಿಕಾರಿಯನ್ನ ಅವರು ಇರಲಿಲ್ಲ. ಹೀಗಾಗಿ ಇಲ್ಲಿ FIR ಆರಂಭಿಕ ಹಂತದಲ್ಲೇ ಲೋಪದೋಷಗಳಾಗಿದೆ. ಮತ್ತೆ ಆಕೆ ಕಂಪ್ಲೇಂಟ್ ಕೊಡುವಾಗ ಅಥವಾ ಆಕೆಯ ಹೇಳಿಕೆಯನ್ನು ನೀಡುವಾಗ ಆಕೆಯ ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕು. ಯಾಕೆ ಆಕೆಯ ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿಲ್ಲ? ಹೀಗಾಗಿ ಮೊದಲೇ ಹೊಳೆನರಸೀಪುರದಲ್ಲಿದ್ದಂತಹ ಸಬ್ ಇನ್ಸ್ಪೆಕ್ಟರ್ಗೆ ಬೆಂಗಳೂರಿನಲ್ಲಿದ್ದಂತಹ ಸಂತ್ರಸ್ತೆ ಭಯಭೀತರಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ, ಗಾಬರಿಗೆ ಒಳಗಾಗಿದ್ದಾರೆ ಅಂತೇಳಿ ಹೇಗೆ ಗೊತ್ತಾಯಿತು? ಅವರು ಇಲ್ಲಿಗೆ ಬಂದು ಸಹಿಯನ್ನು ಪಡೆದು ಎಲ್ಲೋ ಮೊದಲೇ ಸಿದ್ಧಪಡಿಸಿಟ್ಟಿದ್ದಂತಹ ಕಂಪ್ಲೇಂಟ್ಗೆ ಸಹಿಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಈ FIR-ನ ದಾಖಲೆ ಏನಿದೆ, FIR-ನ ಮಾಡಿರ್ತಕ್ಕಂಥ ಉದ್ದೇಶ ಏನಿದೆ, ಇದೇ ಸರಿ ಇಲ್ಲ. ಈ FIR-ನ ಮೂಲವನ್ನು ಕೆದಕ್ತಿದ್ದಾರೆ ಇವರು. ಯಾವ ನಿಟ್ಟಿನಲ್ಲಿ ಈ FIR ಆಯಿತು ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ. FIR ಅಂಶಗಳಲ್ಲಿ ಇದೇ ಎನ್ನಲಾದಂತಹ ಕೆಲವು ದೋಷಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರದಲ್ಲಿ ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾದಂತಹ ವಾದವನ್ನ ಮಂಡಿಸಿದ್ರು. ಅದು ಪುರಸ್ಕಾರ ಕೂಡ ಕೋರ್ಟ್ ಮಾಡಿತ್ತು. ಸೊ ಈಗ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ.